EVS we are ದ ಲಿವಿಂಗ್ ಬೀಯಿಂಗ್ಸ್. ಓಕೆನಾ ಮಕ್ಕಳೇ? ಸೊ ಇವತ್ತು ನಾವು ಯೂನಿಟ್ 3 ಲಿವಿಂಗ್ ಬೀಯಿಂಗ್ಸನ್ನು ರಿವಿಷನನ್ನು ಮಾಡೋಣ. ಓಕೆನಾ? ಸೊ ಸಿ ಚಿಲ್ಡ್ರನ್, ಇನ್ ದಿಸ್ ಯೂನಿಟ್ ವಿ ಆಲ್ ನೋ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ ಲಿವಿಂಗ್ ಬೀಯಿಂಗ್ಸ್ ಅಲ್ವಾ ಮಕ್ಕಳೇ? ಸೊ ಲಿವಿಂಗ್ ಬೀಯಿಂಗ್ಸ್ ಬಗ್ಗೆ ನಾವು ತುಂಬ ಚೆನ್ನಾಗಿ ಯೂನಿಟ್ 3ಯಲ್ಲಿ ನಾವು ಕಲ್ತ್ಕೊಂಡಿದ್ವಿ ಅಲ್ವಾ? ಸೊ ಅದನ್ನು ನಾವು ಇನ್ನೊಮ್ಮೆ ರಿವೈಸ್ ಮಾಡೋಣವಾ? ಎಸ್. ಸೊ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ವಾ? ದ ಥಿಂಗ್ಸ್ ವಿಚ್ ಆರ್ ಲೈಕ್ ಆ್ಯನಿಮಲ್ಸ್, ಪ್ಲ್ಯಾಂಟ್ಸ್, ಹ್ಯೂಮನ್ ಬೀಯಿಂಗ್ ಆರ್ ಅರೌಂಡ್ ದ ವರ್ಲ್ಡ್ ಅಲ್ವಾ? ಸೊ ನಮ್ಮ ಭೂಮಿಯ ಸುತ್ತ ಹ್ಯೂಮನ್ ಬೀಯಿಂಗ್, ಪ್ಲ್ಯಾಂಟ್ಸ್, ಆ್ಯನಿಮಲ್ಸ್ ಇದ್ದೀವಿ ಅಲ್ವಾ? ಸೊ ಹ್ಯೂಮನ್ ಬೀಯಿಂಗ್ಸ್, ಆ್ಯನಿಮಲ್ಸ್, ಪ್ಲ್ಯಾಂಟ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಚಿಲ್ಡ್ರನ್. ಅರ್ಥ ಆಗ್ತಾ ಇದೆಯಾ? ಸೊ ಬಿಕಾಸ್ ವಿ ಆರ್ ಹ್ಯಾವಿಂಗ್ ಅ 5 ಫೀಚರ್ಸ್ ಅಲ್ವಾ? ಸೊ ವಿ ಕ್ಯಾನ್ ಬ್ರೀತ್, ವಿ ಕ್ಯಾನ್ ಮೂವ್ ಆ್ಯಂಡ್ ವಿ ಕ್ಯಾನ್ ಗೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಅಲ್ವಾ ಮಕ್ಕಳೇ? ಸೊ ಹಾಗಾಗಿ ಸೊ ವಿ ಆರ್ ಆಲ್ ಲಿವಿಂಗ್ ಥಿಂಗ್ಸ್. ಓಕೆ? ಸೊ ಥಿಂಗ್ಸ್ ಲೈಕ್ ಟೇಬಲ್, ಚೇರ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್. ಓಕೆನಾ? ಸೊ ಟೇಬಲ್, ಚೇರ್ ಇವೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್ ಮಕ್ಕಳೇ. ಓಕೆನಾ? ಸೊ ಹ್ಯೂಮನ್ ಬೀಯಿಂಗ್ಸ್, ಆ್ಯನಿಮಲ್, ಪ್ಲ್ಯಾಂಟ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ವಿ ಕ್ಯಾನ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ವಿ ಕ್ಯಾನ್ ಈಟ್ ದ ಫುಡ್, ವಿ ಆರ್ ಲಿವಿಂಗ್ ಅಲ್ವಾ? ಸೊ ನಮಗೆಲ್ಲ ಜೀವ ಇದೆ. ಸೊ ಅದೇ ಟೇಬಲ್, ಚೇರ್ಗಳಿಗೆಲ್ಲ ಜೀವ ಇದೆಯಾ ಮಕ್ಕಳೇ? ಇಲ್ಲ, ಬಿಕಾಸ್ ಅದು ನಾನ್ ಲಿವಿಂಗ್ ಥಿಂಗ್ಸ್. ಓಕೆನಾ? ಸೊ ವಿ ಆರ್ ಹ್ಯಾವಿಂಗ್ 5 ಫೀಚರ್ಸ್ ಅಲ್ವಾ? ಸೊ ನಮ್ಮ ಎಲ್ಲ ಲಿವಿಂಗ್ ಬೀಯಿಂಗ್ಸ್ಗೂ ಕೂಡ 5 ಫೀಚರ್ಸ್ಗಳಿದೆ ಮಕ್ಕಳೇ. ದಟ್ ಈಸ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಶೇರ್ 5 ಫೀಚರ್ಸ್. These 5 features make them different from non-living things. The 5 features are as follows. That is, breathe air. All living beings need air to breathe. Non-living things like chair and tables do not need air to breathe. ಸೊ ನೋಡಿ ಮಕ್ಕಳೇ, ಸೊ ಆಲ್ ಲಿವಿಂಗ್ ಬೀಯಿಂಗ್ಸ್, ಪ್ರಾಣಿ, ಮನುಷ್ಯರು, ಗಿಡಗಳಿಗೆಲ್ಲ ಗಾಳಿ ಬೇಕು ಉಸಿರಾಡಲಿಕ್ಕೆ ಅಲ್ವಾ? ಸೊ ವಿ ದ ಹ್ಯೂಮನ್ ಬೀಯಿಂಗ್ಸ್ ಬ್ರೀತ್ ವಿತ್ ದ ಹೆಲ್ಪ್ ಆಫ್ ಅ ನೋಸ್ ಆ್ಯಂಡ್ ಮೌತ್. ಸೊ ನಮ್ಮ ಮೂಗು ಮತ್ತು ಬಾಯಿಂದ ನಾವು ಉಸಿರಾಡ್ತೀವಿ ಅಲ್ವಾ? ಸೊ ಆ್ಯನಿಮಲ್ಸ್ ಕೂಡ ಅಷ್ಟೇ ಮಕ್ಕಳೇ. ಓಕೆನಾ? ವಿತ್ ದ ಹೆಲ್ಪ್ ಆಫ್ ದೇರ್ ನೋಸ್ ಆ್ಯಂಡ್ ಮೌತ್ ದೇ ಬ್ರೀತ್. ದ್ಯಾನ್ ಪ್ಲ್ಯಾಂಟ್ಸ್ ಬ್ರೀತ್ ಆನ್ ದೇರ್ ಲೀವ್ಸ್. ಆ ಲೀವ್ಸಲ್ಲಿರುವಂಥ ಸ್ಮಾಲ್ ಹೋಲ್ಸಿಂದ ಪ್ಲ್ಯಾಂಟ್ಸ್ ಕೂಡ ಬ್ರೀತ್ ಮಾಡುತ್ತೆ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ಲೈಕ್ ಟೇಬಲ್ಸ್ ಆ್ಯಂಡ್ ಚೇರ್ಸ್. ಓಕೆ? ಸೊ ನಾನ್ ಲಿವಿಂಗ್ ಥಿಂಗ್ಸ್ ಟೇಬಲ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಸಮ್ ಅದರ್ ಅಲ್ವಾ? ಟೇಬಲ್ಸ್, ಚೇರ್, ಡೋರ್, ಮನೆ ಇವೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್ಗಳು ಮಕ್ಕಳೇ. ಓಕೆನಾ? ಸೊ ಇವೆಲ್ಲ ಗಾಳಿ ಬೇಕಾ ಉಸಿರಾಡಲಿಕ್ಕೆ? ನೋ, ಬಿಕಾಸ್ ದೇ ಆರ್ ನಾನ್ ಲಿವಿಂಗ್ ಥಿಂಗ್ಸ್. ಓಕೆ? ನೀಡ್ ಫುಡ್ ಆ್ಯಂಡ್ ವಾಟರ್ ಟು ಲಿವ್. ಸೊ ಆಲ್ ಲಿವಿಂಗ್ ಬೀಯಿಂಗ್ಸ್ ನೀಡ್ ಫುಡ್ ಆ್ಯಂಡ್ ವಾಟರ್ ಟು ಲಿವ್. ಓಕೆನಾ? ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಆ್ಯನಿಮಲ್ಸ್ ನೀಡ್ ಫುಡ್ ಆ್ಯಂಡ್ ವಾಟರ್ ಟು ಲಿವ್. Plants need water to live and they make their own food. ಸೊ ಇಲ್ಲಿ ನೋಡಿ ಮಕ್ಕಳೇ, ಮನುಷ್ಯರು, ನಾವು ಮತ್ತು ಪ್ರಾಣಿಗಳಿಗೆ ಆಹಾರ ಮತ್ತು ನೀರು ಬೇಕೇ ಬೇಕು ಅಲ್ವಾ? ಟು ಲಿವ್, ನಾವು ಜೀವಂತವಾಗಿರಲಿಕ್ಕೆ ನಮಗೆ ಅಲ್ವಾ? ಸೊ ನಮಗೆ ನೀರು ಮತ್ತು ಆಹಾರ ಬೇಕೇ ಬೇಕು ಮಕ್ಕಳೇ. ಓಕೆನಾ? ಸೊ ಪ್ಲ್ಯಾಂಟ್ಸ್ ಆಲ್ಸೋ ನೀಡ್ ಅ ಫುಡ್, ಬಟ್ ಪ್ಲ್ಯಾಂಟ್ ಪ್ರಿಪೇರ್ ದೇರ್ ಓನ್ ಫುಡ್. ಅವುಗಳು ತಮ್ಮಷ್ಟಕ್ಕೆ ತಾವೇ ಆಹಾರವನ್ನು ತಯಾರಿಸ್ಕೊಳ್ತವೆ ಮಕ್ಕಳೇ. ಓಕೆನಾ? ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್, ವಾಟರ್ ಆ್ಯಂಡ್ ಸಾಯಿಲ್. ಓಕೆನಾ? ಬಟ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಅನಿಮಲ್ಸ್ ವಿ ನೀಡ್ ಫುಡ್ ಆ್ಯಂಡ್ ವಾಟರ್ ಟು ಲಿವ್. Non-living things do not eat food or drink water. Does your doll eat food? Does your pencil drink water? ಸೊ ನೋಡಿ ಮಕ್ಕಳೇ, ನಾನ್ ಲಿವಿಂಗ್ ಥಿಂಗ್ಸ್, ಸೊ ಡಾಲ್ಸ್ ಆಗಿರ್ಬೋದು, ಗೊಂಬೆಗಳಾಗಿರ್ಬೋದು, ಪೆನ್ಸಿಲ್, ಎರೇಸರ್ ಇವೆಲ್ಲ ಏನು ಮಕ್ಕಳೇ? ನಾನ್ ಲಿವಿಂಗ್ ಥಿಂಗ್ಸ್. ಸೊ ಇವಕ್ಕೆಲ್ಲದಕ್ಕೂ ಊಟ ಬೇಕಾ, ನೀರು ಬೇಕಾ ಬದುಕಲಿಕ್ಕೆ? ನೋ, ಬಿಕಾಸ್ ಇಟ್ ಈಸ್ ನಾನ್ ಲಿವಿಂಗ್ ಥಿಂಗ್ಸ್. ಓಕೆನಾ? ನೆಕ್ಸ್ಟ್ ದ ಥರ್ಡ್ feature is move on their own.
ಸೊ ನಮ್ಮಷ್ಟಕ್ಕೆ ನಾವು ಓಡಾಡ್ತೀವಿ ಅಲ್ವಾ, ವಿತೌಟ್ ಎನಿ ಹೆಲ್ಪ್, ಇಸಂಟ್ ಇಟ್ ಚಿಲ್ಡ್ರನ್? ಸೊ ಹ್ಯೂಮನ್ ಬೇಯಿಂಗ್ಸ್, ಆ್ಯನಿಮಲ್ಸ್, ಪ್ಲ್ಯಾಂಟ್ಸ್ ಮೂವ್ ಆನ್ ದೇರ್ ಓನ್. ಓಕೆನಾ? ಸೊ ಹ್ಯೂಮನ್ ಬೇಯಿಂಗ್ಸ್, ಆ್ಯನಿಮಲ್ಸ್ ಕ್ಯಾನ್ ರನ್ ಆ್ಯಂಡ್ ಮೂವ್ ಆನ್ ದೇರ್ ಓನ್. ಪ್ಲ್ಯಾಂಟ್ಸ್ ಕ್ಯಾನ್ ಮೂವ್ ದೇರ್ ಸ್ಟೆಮ್ ಟುವರ್ಡ್ಸ್ ದ ಸನ್ಲೈಟ್. ಸೊ ಮನುಷ್ಯರು ಮತ್ತು ಪ್ರಾಣಿ ಪಕ್ಷಿಗಳು ನಾವೇನು ಮಾಡ್ತೀವಿ, ವಿತ್ ದ ಹೆಲ್ಪ್ ಆಫ್ ಅ ಲೆಗ್ಸ್ ಆ್ಯಂಡ್ ಬರ್ಡ್ಸಿಗೆ ವಿಂಗ್ಸ್. ಸೊ ನಾವೇನು ಮಾಡ್ತೀವಿ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಮೂವ್ ಮಾಡ್ತೀವಿ, ಓಡಾಡ್ತೀವಿ, ಹೋಗ್ತೀವಿ ಅಲ್ವಾ ಮಕ್ಕಳೇ? ಸೊ ಅದೇ ಪ್ಲ್ಯಾಂಟ್ಸ್ ಹೇಗೆ ಮೂವ್ ಆಗುತ್ತೆ ಅಂದರೆ ಆ ಸ್ಟೆಮ್ಮಿಂದ ಏನಾಗುತ್ತೆ, ಸೊ ಸನ್ಲೈಟ್ ಡೈರೆಕ್ಷನ್, ಸೊ ಸೂರ್ಯನ ಶಾಖ, ಸೂರ್ಯನ ಕಿರಣಗಳು ಎಲ್ಲಿ ಬೀಳುತ್ತೋ ಆ ರೀತಿ ಅದು ಬೆಂಡ್ ಆಗುತ್ತೆ. ಸೊ ಈ ರೀತಿ ಅದು ಮೂಮೆಂಟ್ ಮಾಡುತ್ತೆ ಮಕ್ಕಳೇ, ಪ್ಲ್ಯಾಂಟ್ಸ್ಗಳು. ಓಕೆನಾ? ಸೊ ದ ಲಿವಿಂಗ್ ಬೀಯಿಂಗ್ಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್, ಆ್ಯನಿಮಲ್ಸ್, ಬರ್ಡ್ಸ್ move on their own. Okay na? So whereas non-living things cannot move on their own. Can the cup move if you do not pick it up? Water and air can move, but they are non-living. So ನೋಡಿ ಮಕ್ಕಳೇ, ಸೊ ನಾನ್ ಲಿವಿಂಗ್ ಥಿಂಗ್ಸ್, ಕಪ್, ಪ್ಲೇಟ್ಸ್, ಸ್ಪೂನ್ಸ್, ಇವೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ವಾ? ಅವೆಲ್ಲ ತಮ್ಮಷ್ಟಕ್ಕೆ ತಾವೇ ಮೂವ್ ಆಗುತ್ತಾ? ನೋ. ನಾವು ಯಾರಾದರೂ ಮೂವ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಪಿಕ್ ಇಟ್ ಅಪ್ ಅಲ್ವಾ? ಅದನ್ನು ತೊಗೊಂಡು ನಾವೆಲ್ಲರೂ ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಇಡಬೇಕೆ ಬಿಟ್ಟರೆ ಅವು ನಮ್ಮಂಗೆ ತಾವು ಓಡಾಡುತ್ತಾ? ನೋ ಅಲ್ವಾ ಮಕ್ಕಳೇ? ಬಿಕಾಸ್ ದೇ ಆರ್ ನಾನ್ ಲಿವಿಂಗ್ ಥಿಂಗ್ಸ್. ಓಕೆ? ಸೊ ವಾಟರ್ ಆ್ಯಂಡ್ ಏರ್ ಕ್ಯಾನ್ ಮೂವ್. ಸೊ ನೀರು ಮತ್ತು ಗಾಳಿ ಮೂವ್ ಆಗುತ್ತೆ ಅಲ್ವಾ? ಸೊ ವಾಟರ್ ವೇವ್ಸ್ ಆಗಿ ಮುಂದೆ ಹೋಗುತ್ತೆ, ಗಾಳಿ ಮುಂದೆ ಹಾರುತ್ತೆ ಅಲ್ವಾ ಮಕ್ಕಳೇ? ಬಟ್ ದೇ ಆರ್ ನಾನ್ ಲಿವಿಂಗ್ ಥಿಂಗ್ಸ್. ಅರ್ಥ ಆಗ್ತಿದೆಯಾ? ಬಟ್ ಆದರೆ ಅವು ನಾನ್ ಲಿವಿಂಗ್ ಥಿಂಗ್ಸ್ ಮಕ್ಕಳೇ. ಓಕೆನಾ? ನೆಕ್ಸ್ಟ್ the fourth feature is give birth. Human beings and their baby, plants and seeds. Human beings and animals give birth to babies. All plants produce seeds which grow into plants. So all human beings and animals. So ಮನುಷ್ಯರು ಮತ್ತು ಪ್ರಾಣಿಗಳು, ವಿ ಆರ್ ಗೋಯಿಂಗ್ ಟು ಗಿವ್ ಅ ಬರ್ತ್ ಟು ದ ನ್ಯೂ ಒನ್ ಅಲ್ವಾ? ಸೊ ಇನ್ನೊಂದು ಜೀವಕ್ಕೆ ನಾವು ಜನ್ಮವನ್ನು ಕೊಡ್ತೀವಿ ಅಲ್ವಾ ಮಕ್ಕಳೇ? ಸೊ ಪ್ಲ್ಯಾಂಟ್ಸ್ ಹೇಗೆ ಕೊಡುತ್ತಾಗಿದ್ದರೆ, ಇಟ್ ಗಿವ್ಸ್ ಅ ನ್ಯೂ ಬರ್ತ್ ಆನ್ ದ ಸೀಡ್ಸ್. ಸೊ ಗಿಡದಲ್ಲಿರುವಂಥ ಬೀಜಗಳೆಲ್ಲ ಏನು ಮಾಡುತ್ತೆ, ಬೀಜಗಳಿಂದ ಅದು ಇನ್ನೊಂದು ಸಸ್ಯಕ್ಕೆ, ಇನ್ನೊಂದು ಗಿಡವಾಗಿ ಬೆಳಿಲಿಕ್ಕೆ ಅದು ಆ ರೀತಿ ಬರ್ತ್ ಕೊಡುತ್ತೆ ಮಕ್ಕಳೇ. ಓಕೆನಾ? ಸೊ ನಾನ್ ಲಿವಿಂಗ್ ಥಿಂಗ್ಸ್ ಡು ನಾಟ್ ಗಿವ್ ಬರ್ತ್. ಡಿಡ್ ದ ಚೇರ್ ಮೇಕ್ ಅ ಸ್ಮಾಲ್ ಚೇರ್? ಕ್ಯಾನ್ ದ ಟಾಯ್ ಕಾರ್ ಮೇಕ್ ಅ ಸ್ಮಾಲ್ ಕಾರ್? ಸೊ ಇಲ್ಲಿ ನೋಡಿ ಮಕ್ಕಳೇ, ಚೇರ್. ಸೊ ವಿ ಆರ್ ಗೋಯಿಂಗ್ ಟು ಗಿವ್, ಲಿವಿಂಗ್ ಬೀಯಿಂಗ್ಸ್ ಎಲ್ಲರೂ ಕೂಡ ದೇ ಆರ್ ಗಿವಿಂಗ್ ಅ ಬರ್ತ್ ಟು ದ ನ್ಯೂ ಒನ್ ಅಲ್ವಾ? ಸೊ ವೆರಾಸ್ ನಾನ್ ಲಿವಿಂಗ್ ಥಿಂಗ್ಸ್ ಲೈಕ್ ಚೇರ್, ಕಾರ್, ಸೊ ಪ್ಲಾಸ್ಟಿಕ್ ಕಾರ್ ಆಗಿರ್ಬೋದು, ಚೇರ್ಸ್ ಆಗಿರ್ಬೋದು, ಇನ್ನೊಂದು ಚೇರಿಗೆ, ಸ್ಮಾಲ್ ಚೇರಿಗೆ ಬರ್ತ್ ಕೊಡುತ್ತಾ? ನೋ, ಬಿಕಾಸ್ ದೇ ಆರ್ ನಾನ್ ಲಿವಿಂಗ್ ಥಿಂಗ್ಸ್. ಓಕೆನಾ? ನೆಕ್ಸ್ಟ್ ದ ಫಿಫ್ತ್ ಒನ್, ಗ್ರೋ ಬಿಗರ್. All human beings and animals grow from babies to adults. All plants grow from seeds to big plants. ವಿ ಆರ್ ಗ್ರೋಯಿಂಗ್. ಸೊ ನಾವು ಪಾಪುವಿಂದ ಹಿಡಿದು ದೊಡ್ಡವ್ರ ತನಕ ನಾವು ಬೆಳಿತೀವಿ ಅಲ್ವಾ ಮಕ್ಕಳೇ? ಸೊ ಈವನ್ ಪ್ಲ್ಯಾಂಟ್ಸ್ ಕೂಡ ಅಷ್ಟೇ. ಸೊ ಸ್ಯಾಪ್ಲಿಂಗ್, ಚಿಕ್ಕ ಸಸಿ, ಸ್ಯಾಪ್ಲಿಂಗಿಂದ ಹಿಡಿದು ದೊಡ್ಡ ಟ್ರೀ, ದೊಡ್ಡ ಪ್ಲ್ಯಾಂಟ್ ಆಗಿ ಅದು ಬೆಳೀತಾ ಹೋಗುತ್ತೆ. ವಿ ಆರ್ ಗ್ರೋಯಿಂಗ್ ಫ್ರಮ್ ಸ್ಮಾಲ್ ಟು ಬಿಗ್, ಇಸಂಟ್ ಇಟ್? ಸೊ ಹ್ಯೂಮನ್ ಬೇಯಿಂಗ್ಸ್, ಆ್ಯನಿಮಲ್ಸ್ ಎಲ್ಲ ಏನಾಗುತ್ತೆ, ದೇ ಗ್ರೋ ಫ್ರಮ್ ಸ್ಮಾಲ್ ಟು ಬಿಗ್, ಬೇಬಿ ಟು ಅಡಲ್ಟ್, ಪಪ್ಪಿ ಟು ಡಾಗ್. ಓಕೆನಾ? ಸೊ ಪ್ಲ್ಯಾಂಟ್ಸ್ ಫ್ರಮ್ ಸ್ಯಾಪ್ಲಿಂಗ್ ಟು ಅ ಬಿಗ್ ಟ್ರೀ ಆರ್ ಅ ಬಿಗ್ ಪ್ಲ್ಯಾಂಟ್. ಓಕೆ ಚಿಲ್ಡ್ರನ್? ಸೊ ಈ ರೀತಿ ಗ್ರೋ ಆಗುತ್ತೆ. ನಾನ್ ಲಿವಿಂಗ್ ಥಿಂಗ್ಸ್ ಹೇಗೆ ಗ್ರೋ ಆಗುತ್ತೆ? ದೇ ವೋಂಟ್ ಗ್ರೋ ಚಿಲ್ಡ್ರನ್. ಓಕೆನಾ? Non-living things stay the same size. Will this ball grow and become a bigger after 1 year? Will this book grow bigger after 5 years? ಸೊ ನೋಡಿ ಮಕ್ಕಳೇ, ಸೊ ಮನುಷ್ಯರು ದಿನಕ್ಕೆ ಬೆಳೆಯೋ ಹಾಗೆ ಪ್ಲಾಸ್ಟಿಕ್ ಬಾಲ್ಸ್ ಆಗಿರ್ಬೋದು, ಡಾಲ್ಸ್ ಆಗಿರ್ಬೋದು, ಬುಕ್ಸ್ಗಳಾಗಿರ್ಬೋದು ಬೆಳೆಯುತ್ತಾ? ನೋ. ಆಫ್ಟರ್, ಇವಾಗ ಹೇಗೆ ಬಾಲ್ ಸೈಜ್ ಇರುತ್ತೋ ಆಫ್ಟರ್ 1 ಇಯರ್, 1 ವರ್ಷ ಆದಮೇಲೆ ಕೂಡ ನಾವು ಅದನ್ನು ನೋಡಿದರೆ ಆ ಬಾಲ್ ಆ ಸೇಮ್ ಸೈಜಲ್ಲೇ ಇರುತ್ತೆ. ಇಟ್ ವೋಂಟ್ ಗ್ರೋ. ಓಕೆನಾ ಮಕ್ಕಳೇ? ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ಆಫ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಓಕೆನಾ? ಸೊ
they are having 5 features. ಹೇಗೆ ಲಿವಿಂಗ್ ಥಿಂಗ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಗೊತ್ತಾಯ್ತಲ್ವಾ? ಹ್ಯೂಮನ್ ಬೀಯಿಂಗ್ ಹ್ಯೂಮನ್ ಬೀಯಿಂಗ್ಸ್ ಕೂಡ ಲಿವಿಂಗ್ ಬೀಯಿಂಗ್ಸ್ಗೆ ಹೇಗೆ 5 ಫೀಚರ್ಸ್ ಆಗಿದೆ ಅಂತ ಈಗ ಸಪ್ರೇಟಾಗಿ ಒಂದೊಂದೇ ನೋಡ್ಕೊಂಬರೋಣವಾ? ಯಸ್. Let us learn how human beings show the 5 features of living beings. All human beings have a nose and a mouth to breathe. All human beings have a mouth, a tongue, and teeth to help them eat food and drink water. ಸೊ ಸಿ ಚಿಲ್ಡ್ರನ್, ಸೊ ಆಲ್ ಹ್ಯೂಮನ್ ಬೀಯಿಂಗ್ಸ್. ಸೊ ಇವಾಗ ನಾವು 5 ಫೀಚರ್ಸು ನಮಗೆ ಲಿವಿಂಗ್ ಬೀಯಿಂಗ್ಸಲ್ಲಿ ಹೇಗೆ ಇರುತ್ತೆ ಅಂತ ನಮಗೆ ಗೊತ್ತಾಯಿತು ಅಲ್ವಾ? ಸೊ ಹಾಗಾಗಿ ನಾವು ಒಂದೊಂದೇ ಲಿವಿಂಗ್ ಬೀಯಿಂಗ್ಸನ್ನು ನಾವು ನೋಡ್ತಾ ಬರೋಣ. ಒಂದೊಂದು ಲಿವಿಂಗ್ ಬೀಯಿಂಗ್ಸ್ಗೂ ಹೇಗೆ ಈ 5 ಫೀಚರ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ. ಓಕೆನಾ? ಸೊ ಸಿ ಚಿಲ್ಡ್ರನ್, ವಿ ಆಲ್ ನೋ ವಿ ಬ್ರೀತ್, ನಾವು ಉಸಿರಾಡ್ತೀವಿ ಅಲ್ವಾ? ಸೊ ವಿ ಬ್ರೀತ್ ವಿತ್ ದ ಹೆಲ್ಪ್ ಆಫ್ ಅವರ್ ನೋಸ್ ಆ್ಯಂಡ್ ಮೌತ್, ಇಸಂಟ್ ಇಟ್? ಆಲ್ ಲಿವಿಂಗ್ ಬೀಯಿಂಗ್ಸ್ ಹ್ಯಾವ್ ಅ ಮೌತ್. ಸೊ ನಮ್ಗೆ ಎಲ್ಲ ಮನುಷ್ಯರಿಗೂ ನಮಗೆ ಬಾಯಿ ಇದೆ ಅಲ್ವಾ? ಸೊ ಮೌತ್ ಇದೆ, ಮೌತಲ್ಲಿ ಟಂಗ್ ಇದೆ, ಆ್ಯಂಡ್ ಟೀತ್ ಟು ಈಟ್ ದ ಫುಡ್ ಆ್ಯಂಡ್ ಡ್ರಿಂಕ್ ವಾಟರ್ ಅಲ್ವಾ? ಸೊ ನಮ್ಮ ಹಲ್ಲು ನಾಲ್ಗೆಯಿಂದ ನಾವು ಊಟವನ್ನು ಮಾಡ್ತೀವಿ, ನೀರನ್ನು ಕುಡಿತೀವಿ ಅಲ್ವಾ? ಸೊ ವಿ ಆರ್ ಹ್ಯಾವಿಂಗ್ ಮೌತ್, ಟೀತ್ ಆ್ಯಂಡ್ ಟಂಗ್ to eat food and drink water. All human beings use their arms and legs to move on their own. Human beings need a partner to give birth. Your mother and father gave birth to you. So see children, all human beings alli kuda ವಿ ಆರ್ ಹ್ಯಾವಿಂಗ್ ಆರ್ಮ್ಸ್ ಆ್ಯಂಡ್ ಲೆಗ್ಸ್. ಸೊ ಕೈ ಮತ್ತು ಕಾಲುಗಳಿದೆ ಅಲ್ವಾ? ವಿಟ್ ಹೆಲ್ಪ್ ಅಸ್ ಟು ಮೂವ್ ಇನ್ ಅ ಓನ್. ಸೊ ನಮ್ಮನ್ನು ನಾವೇ ಸ್ವತಃವಾಗಿ ನಡಿಲಿಕ್ಕೆ ನಮಗದು ಹೆಲ್ಪ್ ಮಾಡುತ್ತೆ ಅಲ್ವಾ? ಸೊ ವಿ ವಾಕ್ ವಿತ್ ಆ ಲೆಗ್ಸ್, ಇಸಂಟ್ ಇಟ್ ಚಿಲ್ಡ್ರನ್? ಸೊ ಹ್ಯೂಮನ್ ಬೀಯಿಂಗ್ಸ್ ನೀಡ್ ಅ ಪಾರ್ಟ್ನರ್ ಟು ಗಿವ್ ಅ ನ್ಯೂ ಬರ್ತ್. ಸೊ ನಾವು ಇನ್ನೊಂದು ಜೀವಿಗೆ ಬರ್ತ್ ಕೊಡಬೇಕಂದ್ರೆ ವಿ ನೀಡ್ ಅ ಪಾರ್ಟ್ನರ್ ಚಿಲ್ಡ್ರನ್. ಓಕೆನಾ? ಯೋರ್ ಮದರ್ ಆ್ಯಂಡ್ ಫಾದರ್ ಗೇವ್ ಬರ್ತ್ ಟು ಯು. ಸೊ ನಿಮಗೆ ಯಾರು ಬರ್ತ್ ಕೊಟ್ಟಿದ್ದು? ಯೋರ್ ಮದರ್ ಆ್ಯಂಡ್ ಯೋರ್ father. Okay? All human beings grow with time. We grow from babies to children and then adults. So ವಿ ಆರ್ ಗ್ರೋಯಿಂಗ್ ಅಲ್ವಾ? ಸೊ ನಾವು ಬೆಳಿತೀವಿ. ಸೊ ನಾವು ಹುಟ್ಟಿದಾಗ ಪಾಪವಾಗಿರ್ತೀವಿ. ಸೊ ಡೇ ಬೈ ಡೇ ವರ್ಷ ಒಂದೊಂದು ವರ್ಷ ಹಾಕ್ತಿದ್ದಂಗೆ ವಿ ಆರ್ ಗ್ರೋಯಿಂಗ್ ಅಲ್ವಾ? ಸೊ ಆಮೇಲೆ ನಾವು ಚಿಲ್ಡ್ರನ್ ಆಗ್ತೀವಿ. ಸೊ ಚಿಲ್ಡ್ರನಿಂದ ಅಡಲ್ಟ್ಸ್ ಆಗ್ತೀವಿ. ಸೊ ಈ ರೀತಿ ನಾವು ಬೆಳೀತಾ ಹೋಗ್ತೀವಿ ಮಕ್ಕಳೇ. ಓಕೆನಾ? Next, in addition of 5 features, all of us live in home and wear clothes to protect us. So ಈ 5 ಫೀಚರ್ಸ್ಗೆ ಅಡಿಷನಲ್ ಆಗಿ ನಾವು ವಿ ಲೀವ್ ಇನ್ ದ ಹೋಮ್ ಅಲ್ವಾ? ಸೊ ನಾವು ಮನೆಯಲ್ಲಿ ವಾಸವಾಗಿರ್ತೀವಿ. ಬಿಕಾಸ್ ದ ಹೋಮ್ ಈಸ್ ಪ್ರೊಟೆಕ್ಟಿಂಗ್ ಅಸ್ ಫ್ರಮ್ ದ ಸನ್, ವಾಟರ್ ಆ್ಯಂಡ್ ರೈನ್ ಅಲ್ವಾ? ಸನ್, ರೈನ್ ಆ್ಯಂಡ್ ವಿಂಡ್. ಸೊ ಇದರಿಂದ ನಮಗೆ ಹೋಮ್ ಪ್ರೊಟೆಕ್ಟ್ ಮಾಡುತ್ತೆ ಅಲ್ವಾ ಮಕ್ಕಳೇ? ಆ್ಯಂಡ್ ಆಲ್ಸೋ ವಿ ವೇರ್ ಕ್ಲಾತ್ಸ್, ನಾವು ಬಟ್ಟೆಗಳನ್ನು ಹಾಕ್ಕೊಳ್ತೀವಿ. ಯಾಕೆ? ಟು ಪ್ರೊಟೆಕ್ಟ್ ಅಸ್, ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಅಲ್ವಾ? ನೆಕ್ಸ್ಟ್, ಸಿಮಿಲರ್ ಆ್ಯಂಡ್ ಯೂನಿಕ್. ಸೊ ನಾವೆಲ್ಲರೂ ಒಂದೇ ಥರ ಸಿಮಿಲರ್ ಆಗಿಯೂ ಇರ್ತೀವಿ ಆ್ಯಂಡ್ ಯೂನಿಕ್, ಬೇರೆ ಥರದಲ್ಲೂ ಇರ್ತೀವಿ. ಸೊ ಹೇಗೆ? ಕ್ಯಾನ್ ವಿ ಸಿ ದಟ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಸಿಮಿಲರ್? We have the same body parts. We all follow the same ways to breathe. We eat, drink, and move. We all grow and give birth to babies. ಸೊ ನಿಮ್ಗೆ ಗೊತ್ತಿದೆ ಅಲ್ವಾ ಮಕ್ಕಳೇ? ಸೊ ಎಲ್ಲ ಹ್ಯೂಮನ್ ಬೀಯಿಂಗ್ ಎಲ್ಲರೂ ಸೇಮ್ ಒಂದೇ ಥರ ಇವಾ? ನೋ, ನಮ್ಮ ಬಾಡಿ ಪಾರ್ಟ್ಸ್ ಸೇಮ್ ಇದೆ. ಸೊ ಎಲ್ಲರಿಗೂ ಐಸ್, ನೋಸ್, ಹ್ಯಾಂಡ್ಸ್, ಲೆಗ್ಸ್ ಎಲ್ಲ ಸೇಮ್ ಇದೆ. ಬಟ್ ವಿ ಆರ್ ಡಿಫ್ರೆಂಟ್ ಇನ್ ಆ ಕಲರ್ಸ್, ಸೈಜ್, ಇಸಂಟ್ ಇಟ್? ಆ್ಯಂಡ್ ಒಬ್ರಿಗೊಬ್ರು ಥರ ನಾವು ಕಾಣೋದಿಲ್ಲ. ಒಬ್ರೊಬ್ರಿಗೆ ಚೇಂಜಸ್ ಇರ್ತೀವಿ. ಯೂನಿಕ್ಸ್ ವಾಟ್ ವಿ ಆರ್ ಹ್ಯಾವಿಂಗ್. ಓಕೆನಾ? ಸೊ ನಾವೆಲ್ಲರೂ ಕೂಡ ಒಂದೇ ಥರ ಊಟ ಮಾಡ್ತೀವಿ, ಒಂದೇ ಥರ ಇರ್ತೀವಿ, ಒಂದೇ ಥರ ನಡೀತೀವಿ ಅಲ್ವಾ? ಬಟ್ ಆದರೆ ನಾವು ಯೂನಿಕ್, ಬೇರೆ ಥರ ಇರ್ತೀವಿ ಮಕ್ಕಳೇ ಅಲ್ವಾ? ಬಟ್ ಈಚ್ ಆಫ್ ಅಸ್ ಈಸ್ ಆಲ್ಸೋ ಯೂನಿಕ್. ವಿ ಥಿಂಕ್ ಆ್ಯಂಡ್ ಲರ್ನ್ ಡಿಫ್ರೆಂಟ್ಲಿ. ವಿ ಆಲ್ಸೋ ಲುಕ್ ಡಿಫ್ರೆಂಟ್ಲಿ ಫ್ರಮ್ ಈಚ್ ಅದರ್. ಸೊ ನಾವೇನು ಹೆಂಗಿರ್ತೀವಿ ಹೇಳಿ ಮಕ್ಕಳೇ? ಸೊ ನಮ್ಮ ಯೋಚನೆಯೂ ಕೂಡ ಒಬ್ರಿಗೊಬ್ರು ಬೇರೆ ಥರ ಇರುತ್ತೆ ಅಲ್ವಾ? ಸೊ ವಿ ಲರ್ನ್ ಡಿಫ್ರೆಂಟ್.
ಸೊ ಎಲ್ಲರೂ ಒಂದೇ ಥರ ಕಲಿತೀವಾ? ಇಲ್ಲ. ಸೊ ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಕಲಿತೀವಿ ಆ್ಯಂಡ್ ಆಲ್ಸೋ ಲುಕ್ ಲೈಕ್ ಅ ಡಿಫ್ರೆಂಟ್. ಸೊ ದಿಸ್ ಈಸ್ ಹೌ ನಾವು ಹೇಗೆ ಸಿಮಿಲರ್ ಮತ್ತು ಯೂನಿಕ್ ಆಗಿ ಇರ್ತೀವಿ ಅಂತ. ಓಕೆನಾ ಮಕ್ಕಳೇ? ಇವಾಗ ನೆಕ್ಸ್ಟ್ 5 ಫೀಚರ್ಸ್, ಅದೇ 5 ಫೀಚರ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅನಿಮಲ್ಸಿಗೆ ಹೇಗೆ ಅಪ್ಲಿಕೇಬಲ್ ಆಗಿದೆ ಅಂತ ನೋಡೋಣ ಮಕ್ಕಳೇ. ಯಸ್. ಟೈಪ್ಸ್ ಆಫ್ ಆನಿಮಲ್ಸ್. ಸಿ ಚಿಲ್ಡ್ರನ್, ವಿ ಆರ್ ಹ್ಯಾವಿಂಗ್ 3 ಟೈಪ್ಸ್ ಆಫ್ ಆನಿಮಲ್ಸ್. ಅರ್ಥ ಆಗ್ತಿದೆಯಾ? ಸೊ ನಮಗೆ 3 ಟೈಪ್ಸ್ ಆಫ್ ಆನಿಮಲ್ಸ್ ಇದೆ ಮಕ್ಕಳೇ. ದಟ್ ಈಸ್ animals on land, birds and fish. Okay na? So there are 3 kinds of animals around us. There are animals on land, animals in air and animals in water. ಓಕೆನಾ? ಸೊ ಪ್ರಾಣಿ ಪಕ್ಷಿಗಳೆಲ್ಲ ಇದೆ ಅಲ್ವಾ? ಸೊ ಭೂಮಿಯ ಮೇಲಿದೆ, ಆಕಾಶದಲ್ಲಿ ಆರ್ತಾ ಇದೆ, ಕೆಲವೊಂದು ಪ್ರಾಣಿಗಳು ನೀರಿನೊಳಗಡೆ ಇದೆ, ದಟ್ ಈಸ್ ಫಿಶಸ್. ಓಕೆನಾ? ಸೊ ವಿಲ್ ಸಿ ಅಬೌಟ್ ಇಟ್ ಚಿಲ್ಡ್ರನ್. Cow, horses and dogs are animals. They have 4 legs to move on land. Birds, sparrow, crow and pigeon are birds. They have wings to fly. Fish live in water. They have fins that help them swim. See children, so animals on land like a cow, buffalo, horses. ಸೊ ತುಂಬ ಈ ಥರ ಪ್ರಾಣಿಗಳು ನಾವು ಭೂಮಿಯ ಮೇಲೆ ಓಡಾಡುತ್ತೆ. ಸೊ ಭೂಮಿಯ ಮೇಲೆ ಇರುತ್ತೆ ಮಕ್ಕಳೇ. ಲೈಕ್ ಬರ್ಡ್ಸ್ ಲೈಕ್ ಸ್ಪ್ಯಾರೋ, ಕ್ರೌಸ್, ಪಿಜನ್, ದೇ ಫ್ಲೈ ಇನ್ ದ ಸ್ಕೈ ವಿತ್ ದ ಹೆಲ್ಪ್ ಆಫ್ ದೇರ್ ವಿಂಗ್ಸ್. ಆ ಒಂದು ರೆಕ್ಕೆಯಿಂದ ಅವು ಮೇಲ್ಗಡೆ ಹಾರಾಡ್ತಾ ಇರುತ್ತೆ ಮಕ್ಕಳೇ. ಓಕೆನಾ? ದೆನ್ ಫಿಶ್ ಲೈಕ್ ಲೀವ್ಸ್ ಇನ್ ವಾಟರ್. ಸೊ ಮೀನುಗಳು ನೀರಿನೊಳಗಡೆ ಇರುತ್ತೆ. ಸೊ ನೋಡಿ ಮಕ್ಕಳೇ, ಈ ರೀತಿ ಆನಿಮಲ್ಸ್ ಡಿವೈಡ್ ಆಗಿದೆ ಮಕ್ಕಳೇ. ಓಕೆನಾ? ಸೊ ಆನಿಮಲ್ಸ್ ಆನ್ ಲ್ಯಾಂಡ್, ಆನಿಮಲ್ಸ್ ಇನ್ ಏರ್ ಆ್ಯಂಡ್ ಆನಿಮಲ್ಸ್ ಇನ್ ವಾಟರ್. Okay children? So see children, so today we came to the end of today's revision. ಫೀಚರ್ಸ್ ಹೇಗಿದೆ, ಆ 5 ಫೀಚರ್ಸ್ಗಳು ಹೇಗೆ ಲಿವಿಂಗ್ ಥಿಂಗ್ಸಿಗೆ ಅಪ್ಲಿಕೇಬಲ್ ಆಗಿದೆ ಅಲ್ವಾ? ಸೊ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡ್ವಿ ಆ್ಯಂಡ್ ಆಲ್ಸೋ ವಿ ರಿವೈಸ್ಡ್ ಇಟ್ ಒನ್ಸ್ ಅಗೇನ್. ಇಸಂಟ್ ಇಟ್ ಚಿಲ್ಡ್ರನ್? Yes, I hope you are all understood this revision class. Thank you children.